ನಿನ್ನ ಮಗನನ್ನ ಮಾತ್ರ ಅಲ್ಲ, ಯಾರನ್ನ ಬೇಕಾದ್ರೂ ಕೊಲ್ಲೋದಕ್ಕೆ ನಿಲ್ತೀಯ. ಆದ್ರೆ ನಾಗಮಣಿನ ಮಾತ್ರ ಕಳ್ಕೊಳ್ಳೋದಿಲ್ಲ. ನಾಗಯೋಧ ಸೃಷ್ಟಿಯಾಗಿರುತ್ತೆ ನಾಗಗಳ ರಕ್ಷಣೆಗೋಸ್ಕರ. ಅಂಥದ್ರಲ್ಲಿ ಅವನು ಕಣ್ಣು ಮುಂದೆನೆ ವಿಷ್ಣು ನಾಗನ್ನ ಕೊಂದಿದ್ದಾನೆ. ಅಂದ್ರೆ ಅರ್ಜುನ್ ವಿಷ್ಣುನ ಸುಮ್ಮನೆ ಬಿಡೋದಿಲ್ಲ, ಅವನ ಸುಮ್ಮನೆ ಬಿಡೋದಿಲ್ಲ. ನಾನೇನ್ ಮಾಡಲಿ? ಹೌದು, ಇದಕ್ಕಿರೋದೊಂದೇ ದಾರಿ. ಗುರುಗಳ ಮೊರೆ ಹೋಗ್ಬೇಕು, ಅದೇ ಸರಿ. ಈ ಮನೇಲಿ ಏನು ನಡೀತಾ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲವೂ ನಿಗೂಢವಾಗಿದೆ. ಅರ್ಜುನ್ ಅವರ ವರ್ತನೆ ಅಂತೂ ನಿಗೂಢತೆಗಳ ಆಗರ ಆಗೋಗಿದೆ. ಈ ರಹಸ್ಯನ ಭೇದಿಸಬೇಕು ಅಂದ್ರೆ ನನಗೆ ಶೇಷನ ಸಹಾಯ ಬೇಕೇ ಬೇಕು. ಶೇಷ, ಶೇಷ, ಶೇಷ. ಅಮೃತ, ಅಮೃತ ಏನಾಯ್ತು? ಯಾಕೆಷ್ಟು ಆತಂಕದಲ್ಲಿದ್ಯಾ? ಈ ಮನೇಲಿ ಏನು ನಡೀತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಶೇಷ. ಏನಾಗಿದೆ, ಏನಾಯ್ತು ಅನ್ನೋದನ್ನ ಬಿಡಿಸಿ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು. ಅರ್ಜುನ್ ಅವರು ಒಂದು ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ಏನಾಗಿದೆ ಅವ್ರಿಗೆ? ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ವಿಷ್ಣುನ ಒಂದು ಕ್ಷಣ ಆ ಜನ್ಮದ ವೈರಿ ತರ ದ್ವೇಷಿಸ್ತಾರೆ, ಆದ್ರೂ ಮರುಕ್ಷಣನೇ ಅವರನ್ನ ತುಂಬಾ ಪ್ರೀತಿಸ್ತಾರೆ. ಈ ವೈರುಧ್ಯ ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅರ್ಜುನ್ ಅವರು ಸಾಕಷ್ಟು ಸಲ ವಿಷ್ಣುನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನು, ತಂದೆನ ಮಗನೇ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಡೋದಾ? ಅಂತ ದ್ವೇಷ ತನ್ನ ತಂದೆ ಮೇಲೆ ಏನು ಅರ್ಜುನ್ ಅವ್ರಿಗೆ? ಈ ವಿಷಯ ನಿನಗೆ ಹೇಗೆ ಯಕ್ಷ ಪ್ರಶ್ನೆ ಆಗಿದೆಯೋ ಹಾಗೆ ನನಗೂ ಆಗಿದೆ. ಅರ್ಜುನ್ ಅವರು ವಿಷ್ಣುನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಮರುಕ್ಷಣನೇ ತಾನೇನ್ ಮಾಡಿದೆ ಅನ್ನೋದು ಅವರಿಗೆ ನೆನಪೇ ಇರೋದಿಲ್ಲ. ನಿನ್ನ ಮಾತನ್ನ ಕೇಳ್ತಾ ಇದ್ರೆ ನಂಗೆಲ್ಲ ವಿಚಿತ್ರ ಅನಿಸ್ತಾ ಇದೆ ಅಮೃತ. ಅಷ್ಟೇ ಅಲ್ಲ ಶೇಷ, ಇವತ್ತು ವಿಷ್ಣು ಚಿತ್ರನ ಸುಟ್ಟು ಹಾಕಿದ್ದಾರೆ. ಅರ್ಜುನ್ ಅವ್ರ ಮೇಲೆ ಯಾರೋ ಮಂತ್ರ ಪ್ರಯೋಗ ಮಾಡಿ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಅರ್ಜುನ್ ಅವರಿಂದ ಹೀಗೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾರು ಯಾಕೆ ಹೀಗೆಲ್ಲ ಮಾಡಿಸ್ತಾ ಇದ್ದಾರೆ? ಯಾರು ಯಾಕೆ ಅನ್ನೋದು ನನಗೂ ನಿಖರವಾಗಿ ತಿಳಿದಿಲ್ಲ. ಅರ್ಜುನಿಂದ ಹೀಗೆ ಮಾಡಿಸೋದ್ರಿಂದ ಅವ್ರಿಗೇನ್ ಲಾಭ? ಲಾಭ ನಷ್ಟಗಳ ಲೆಕ್ಕಾಚಾರ ನನಗೆ ಗೊತ್ತಿಲ್ಲ ಶೇಷ. ಆದ್ರೆ ಒಂದಂತೂ ನಿಜ, ಅರ್ಜುನ್ ಅವ್ರನ್ನ ಯಾರೋ ತನ್ನ ಅಂಕೆಯಲ್ಲಿ ಇಟ್ಕೊಂಡು ಇದೆಲ್ಲ ಮಾಡೋದಕ್ಕೆ ನಿಯಂತ್ರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀನ್ ಚಿಂತಿಸ್ಬೇಡ. ನಾನು ಅರ್ಜುನ್ ಅವ್ರ ಮೇಲೆ ಒಂದು ಕಣ್ಣನ್ನ ಇಟ್ಟು ಗಮನಿಸ್ತೀನಿ. ಆಗ ಅವರಲ್ಲಿ ಏನೇ ಅಸಹಜತೆಗಳಿದ್ರೂ ನನ್ನ ಅರಿವಿಗೆ ಬರುತ್ತೆ. ನೀನ್ ಸಮಾಧಾನವಾಗಿರೋ ಅಮೃತ. ಸಾರಿ ಹೇಮಾ, ಆಗಲೇ ನಾನು ನಿನ್ನ ಹತ್ರ ತುಂಬ ಓವರ್ಟೋಟಾಗಿ ನಡ್ಕೊಂಡ್ಬಿಟ್ಟೆ. ಸಾರಿ.
ಏನಾಯ್ತು ಇವಳಿಗೆ? ನಾನು ಮಾತಾಡಿಸ್ತಾನೆ ಇದ್ದೀನಿ, ಆದರೂ ಸುಮ್ಮನೆ ಕೂತಿದ್ದಾಳಲ್ಲ. ಹೇಮಾ, ಹೇಮಾ, ಏನಾಯ್ತು? ಯಾಕೆ ಸುಮ್ಮನೆ ಕೂತಿದೀಯಾ? ನಮ್ಮ ಮನೇಲಿ ಏನು ನಡೀತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ಎಲ್ಲದಕ್ಕೂ ಉತ್ತರ ಸಿಗೋ ಕಾಲ ತುಂಬ ಹತ್ರ ಬಂದಿದೆ ಹೇಮಾ. ಉತ್ತರ ಸಿಗೋ ಕಾಲ ಹತ್ತಿರದಲ್ಲೇ ಇದೆ. ನಮಗೆ ಒಳ್ಳೆ ಕಾಲ ಬಂದೇ ಬರುತ್ತೆ. ಇದೆಲ್ಲ ಬರೀ ಭ್ರಮೆ ರೀ. ಹೇಮಾ, ಯಾಕೆ ಇಷ್ಟೊಂದು ನಿರಾಶಲಾಗಿ ಮಾತಾಡ್ತಿದೀಯಾ? ಏನಾಯ್ತು? ಬನ್ನಿ. ಹೇಮಾ, ಮನೆಗೆ ಯಾರಾದರೂ ಬಂದಿದ್ರಾ? ಯಾರೂ ಇಲ್ಲ ರೀ. ಮನೇಲಿದ್ದಿದ್ದು ನಾನು, ಅಮೃತ, ಅರ್ಜುನ್, ಅತ್ತೆಮ್ಮ ಮಾತ್ರ. ಹಾಗಾದ್ರೆ ನಮ್ಮಿಬ್ಬರು ಫೋಟೋದಲ್ಲಿ ನನ್ನ ಫೋಟೋ ಮಾತ್ರ ಹೇಗೆ ಸುಟ್ಟೋಯ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆದರೆ ನನಗೆ ಅರ್ಥ ಆಯ್ತು ಇದು ಯಾರ ಕೆಲಸ ಅಂತ. ಯಾರ್ದು? ರೀ, ನಿಮ್ಮನ್ನೇ ಕೇಳ್ತಾ ಇರೋದು. ಇಲ್ಲ, ನಿನ್ನ ಹಾಗೆ ನನಗೂ ಯಾರ ಕೆಲಸ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದೆ. ಕನಸುಗಳು ಬೀಳ್ತಾ ಇದ್ದಾವೆ. ಕೆಟ್ಟ ಕನಸುಗಳಂದ್ರೆ ಎಂಥ ಕನಸುಗಳು? ನಾನೇ ನಿಮ್ಮನ್ನ ಕೊಂದ ಹಾಗೆ. ಒಂದು ವೇಳೆ ನಿನ್ನ ಮಗನಿಂದಲೇ ನಿನ್ನ ಜೀವಕ್ಕೆ ಅಪಾಯ ಆಗೋದಾದ್ರೆ? ಗುರುಗಳೇ, ದಯಮಾಡಿ ದರ್ಶನ ಕೊಡಿ. ಹೇಳು ದಮಯಂತಿ. ಗುರುಗಳೇ, ಪ್ರಣಾಮ. ಗುರುಗಳೇ, ನಮ್ಮ ಮನೇಲಿ ನಮ್ಮ ಮನೆಯವರಿಂದಾನೆ ಒಬ್ರು ಅತಿ ಆಗತ್ತೆ ಅಂತ ಹೇಳ್ತಿರಲ್ಲ, ಅದು ನಿಜ ಆಗತ್ತೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಅಂದು ನಾನು ನುಡಿದಂತೆ ನಡೆದೇ ನಡೆಯುತ್ತದೆ, ನಡೆಯಲೇಬೇಕು. ಅದೇ ಕಾಲನ ನಿರ್ಣಯ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಗುರುಗಳೇ, ಅರ್ಜುನ್ಗೆ ನಾಗಯೋಧನ ಪ್ರಭಾವದಿಂದ ದಯಮಾಡಿ ಮುಕ್ತಿಗೊಳಿಸಿ. ವಿಧಿಯ ವಿರುದ್ಧವಾಗಿ ನದಿಗೆ ಅಡ್ಡವಾಗಿ ನಿಲ್ಲುವುದು ಮೂರ್ಖತನದ ಪರಮಾವಧಿ ದಮಯಂತಿ. ಹಾಗೆ ವಿಧಿಯ ವಿರುದ್ಧವಾಗಿ ನಿಲ್ಲುವುದು ಸಹ ಮಹಾಪರಾಧ. ಅದರ ಪರಿಣಾಮ ರೌರವ ನರಕದಲ್ಲಿ ಸಿಲುಕಬೇಕಾಗುತ್ತದೆ. ಅರ್ಜುನ್ಗೆ ನಾಗಯೋಧನ ಪ್ರಭಾವದಿಂದ ಶಾಶ್ವತವಾಗಿ ಮುಕ್ತಿಗೊಳಿಸಿದ್ದ ನಾನು ಕೇಳ್ಕೊತಾ ಇಲ್ಲ. ಕೆಲವು ದಿನದ ಮಟ್ಟಿಗಾದ್ರೂ ಆ ಪ್ರಭಾವನ ಕಡಿಮೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಕೋರಿಕೆಯನ್ನು ನೆರವೇರಿಸ್ಕೊಡಿ. ದಮಯಂತಿ, ನಿನ್ನ ಸ್ಥಿತಿ, ನಿನ್ನ ಪ್ರಾರ್ಥನೆಗೆ ನನ್ನ ಮನಸ್ಸು ಕರಗಿದೆ. ನಾನು ಹೇಳುವ ಹಾಗೆ ಆಗ್ಲಿ ಗುರುಗಳೇ, ಅದೇನು ಅಂತ ಹೇಳಿ.
ಅರ್ಜುನ್, ನನ್ನ ಹಿಂದೆ ಯಾಕೆ ಬರ್ತಾ ಇದೆಯಾ? ನಾನು ಯಾಕಪ್ಪ ನಿಮ್ಮ ಹಿಂದೆ ಬರಲಿ? ನಾನು ಟೆರೆಸ್ಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಮೃತ, ಅಮೃತ, ಇಲ್ಲಿ ಹೂಕುಂಡದಲ್ಲಿ ಅಮೃತ, ಹೂಕುಂಡದಲ್ಲಿ ನೋಡ ಅಮೃತ. ಶೇಷ, ನೀನು ಇಷ್ಟು ಕುಬ್ಜವಾಗಿ? ನಿನ್ನ ಅರ್ಜುನ ಅವ್ರ ಮೇಲೆ ಕಣ್ಣಿಡೋದಕ್ಕೆ. ಈ ಸ್ಥಿತಿಯಲ್ಲ? ಹೌದು, ಇದನ್ನ ಬಿಟ್ರೆ ಅನ್ಯ ಉಪಾಯ ಕಾಣಲಿಲ್ಲ. ಅದಕ್ಕೆ ನಾನು ಹೀಗೆ ಕುಬ್ಜಳಾದೆ. ನಾನಿಲ್ಲೇ ಇದ್ದು ಇಡೀ ರಾತ್ರಿ ಅರ್ಜುನ್ ಅವರನ್ನು ಗಮನಿಸ್ತೀನಿ. ನಿಮ್ಮ ಏಕಾಂತಕ್ಕೆ ಭಂಗ ಬಂದರೆ ಕ್ಷಮಿಸು. ನೀನು ಹೇಳಿದಾಗೆ ಏನಾದರೂ ಇದ್ದರೆ ನಂಗೆ ತಿಳಿಯುತ್ತೆ. ಸರಿ ಶೇಷ. ಅವರಿಬ್ರು ಒಬ್ಬರೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಅದಕ್ಕೆ ಅವರಿಬ್ರು ಒಂದು ಮಾಡಿದೆ. ತಂದೆ ಅನಿಸ್ಕೊಂಡು ನೀನು ಮಾಡದಿದ್ದ ಕೆಲಸನ ನಾನು ಮಾಡಿದ್ದೀನಿ. ಇದರಲ್ಲಿ ತಪ್ಪೇನಿದೆ? ಯಾಕೆ ಹಾಗೆ ಹಲ್ಕಡಿತಾ ಇದೀಯಾ? ವಿಕ್ರಮ್, ನಿನ್ನ ಪಾಪದ ಪುಸ್ತಕಗಳ ಪುಟಗಳನ್ನ ತಿರುವು ಹಾಕಿ ನೋಡು. ಒಂದೊಂದು ಪುಟಾನು ನೀನು ಮಾಡಿರೋ ಅಕ್ರಮಗಳನ್ನ, ಅನ್ಯಾಯಗಳನ್ನ ಎತ್ತು ತೋರಿಸುತ್ತೆ. ನಿನ್ನಿಂದ ಎಷ್ಟೊಂದು ಹೆಣ್ಣು ಮಕ್ಕಳ ಜೀವನ ಹಾಳಾಯ್ತು, ಎಷ್ಟೊಂದು ಕುಟುಂಬಗಳು ಸರ್ವನಾಶ ಆಯ್ತು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಈ ಚಾಕುನ ತರಕಾರಿ ಕತ್ತರಿಸಕ್ಕೆ ಉಪಯೋಗಿಸು. ಎಸ್.